ಬಹುತೇಕ ಡ್ಯಾಮ್ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಜನ ಹಾಗೂ ಜಾನುವಾರುಗಳಿಗೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದೆ. ಪರದಾಟ ಪಡುವಂತ ಪರಿಸ್ಥಿತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಜೀವ ಜಲಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಆ ಭಾಗದಲ್ಲಿ ಜನ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಮಖಂಡಿ ತಾಲೂಕಲ್ಲಿ ನೀರಿಲ್ಲ. ಕಂಕಣವಾಡಿ, ಮುತ್ತೂರ, ಕಡಕೋಳದಲ್ಲಿ ನೀರಿಲ್ಲ. ಆಲಬಾಳ, ಶಿರಗುಪ್ಪಿ ಹಾಗೇನೆ ಮೈಗೂರಲ್ಲೂ ಕೂಡ ನೀರಿಲ್ಲ. ಜನರಿಗೆ ಮಾತ್ರ ಅಲ್ಲ, ಜಾನುವಾರುಗಳಿಗೂ ನೀರಿಲ್ಲ. ಬಹುತೇಕ ಡ್ಯಾಮ್ ಕೆರೆ ಕಟ್ಟೆ ಎಲ್ಲ ಖಾಲಿ ಆಗ್ತಾ ಇದೆ. ಹಾಗಾಗಿ ನೀರಿಗೆ ಹಾಹಾಕಾರ ಶುರುವಾಗಿದೆ. 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಹಾಗಾದ್ರೆ ಬಾಗಲಕೋಟೆ ಭಾಗದಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಆಗ್ತಿದೆ ಜನ ಜಾನುವಾರುಗಳಿಗೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ನಮಗೆ ಇಷ್ಟ ಎಲ್ಲ ನೀರು ಬತ್ತಿ ಹೋಗಿತ್ರಿ. ಏನು ನೀರು ಜಮಖಂಡಿ ತಾಲೂಕಿನ 110ಗಳಿಗೆ ಒಂದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು 110 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ರೈತರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹಿಂಗಾಗಿ ನಮಗೆ ದನಕರುಗಳು ದೊಡ್ಡ ಸಮಸ್ಯೆ ಐತಿ. ಕಬ್ಬಿಗೆ ವರ್ಷದ ಬೆಳೆ ಇರುವುದರಿಂದ ಕಬ್ಬಿಗೆ ನೀರಿನ ಅಭಾವ ಆಗೈತೆ ನಮಗೆ. ಒಂದೆಡೆ ಬತ್ತಿದ ನದಿ ಒಡಲು, ಮತ್ತೊಂದೆಡೆ ಜೀವ ಜಲಕ್ಕಾಗಿ ಪರದಾಡ್ತಿರೋ ಅನ್ನದಾತರು, ಕೆಲವು ಕಡೆ ಕುಡಿಯುವ ನೀರಿಗೂ ಪರದಾಟ. ಇಂತಹ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಬೇಸಿಗೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಡಲು ಬರಿದಾಗಿವೆ. ಜಮಖಂಡಿ ತಾಲೂಕಿನ ಕಂಕಣವಾಡಿ, ಮತ್ತೂರ ಬಳಿ ಕೃಷ್ಣಾ ನದಿ ಬತ್ತಿ ಹೋಗಿದೆ. ಹಿಪ್ಪರಗಿ ಡ್ಯಾಂ ನದಿ ಒಡಲು ಬತ್ತಿದೆ. ಕಂಕಣವಾಡಿ, ಮತ್ತೂರು, ಕಡಕೋಳ ಹಾಗೂ ಆಲಬಾಳ, ಶಿರಗುಪ್ಪಿ, ಮೈಗೂರ ಗ್ರಾಮಗಳ ರೈತರು ಜನ ಜಾನುವಾರುಗಳ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಹಿಪ್ಪರಗಿ ಡ್ಯಾಂನಿಂದ ನೀರು ಹರಿಸುವಂತೆ ಮನವಿ ಮಾಡಿದ್ದಾರೆ. ಇತ್ತ ಇಳಕಲ್ಲ ನಗರದಲ್ಲಿ ಕುಡಿಯುವ ನೀರು ಸಿಗ್ತಿಲ್ಲ ಅಂತ ಜನ ಬೀದಿಗೆ ಇಳಿದಿದ್ದಾರೆ. ಖಾಲಿ ಕೊಡ ಇಟ್ಟು ರಸ್ತೆ ಬಂದ್ ಮಾಡಿದ್ರೂ ಕೇಳುವವರಿಲ್ಲ ಎನ್ನುವಂತಾಗಿದೆ. ಇತ್ತ ಜಿಲ್ಲೆಯ ಗುಳೆದಗುಡ್ಡ ಭಾಗದಲ್ಲಿ ನೀರಿಗಾಗಿ ಸಮಸ್ಯೆ ಶುರುವಾಗಿದೆ. ನಮಗೆ ಇಷ್ಟ ಎಲ್ಲ ನೀರು ಬತ್ತಿ ಹೋಗಿತ್ರಿ. ಏನು ನೀರು ಬತ್ತಿ ಹೋಗೈತಿ. ಕೆಟ್ಟ ಬಿರು ಬಿಸಿಲ, ಕೆಟ್ಟ ಬ್ಯಾಸಿಗೆ. ನಾವು ನಮ್ಮ ಜಾನುವಾರುಗಳಿಗೆ ನೀರಿಲ್ಲ. ಮುಂದೆ ಇದಕ್ಕೆ ನೀರು ಹಳ್ಳದ ನೀರು ಬರ್ತೈತಿ, ಯಾವುದು ಉಪ್ಪು ನೀರು ಬರ್ತೈತಿ ರೀ. ಅದು ಆ ಉಪ್ಪು ನೀರು ಗೊಳೆ ಆಗೋದ್ರಿಂದ ಏನಾಗತ್ತೆ, ನಮ್ಮ ದನ ಕರುಗಳು ಕುಡ್ಸೋಕ್ಕಾಗಂಗಿಲ್ಲ. ಆ ಉಪ್ಪು ನೀರು ಕುಡ್ಸೋಕ್ಕಾಗಲ್ಲ. ಮುಂದೆ ನಾವು ಎದೆ ತೆಗೆದ ಒಂದು ಏನೋ ಗುಂಡು ಮಾಡಿರೂ ಕೆಟ್ಟ ಸೌಳು ನೀರು ಬರ್ತೈತಿ. ಹಿಂಗಾಗಿ ನಮಗೆ ದನ ಕರುಗಳು ದೊಡ್ಡ ಸಮಸ್ಯೆ ಐತಿ. ಕಬ್ಬಿಗೆ ವರ್ಷದ ಬೆಳೆ ಇರೋದ್ರಿಂದ ಕಬ್ಬಿಗೆ ನೀರಿನ ಅಭಾವ ಆಗೈತಿ. ನಮಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜನ್ನು ನಿರ್ಮಿಸಿದ್ದು, ಅಲ್ಲಿ 6 ನೀರನ್ನು ತಡೆಯುವಂಥ ಒಂದು ಶಕ್ತಿ ಇದ್ದು, ಈಗಾಗಲೇ ಬ್ರಿಡ್ಜ್ ರಿಪೇರಿಯಿಂದಾಗಿ ನೀರು ಭಾಳ ಹಾನಿಯಾಗಿದ್ದು 2.5 TMC ನೀರು ಮಾತ್ರ ಅಲ್ಲಿ ಸಂಗ್ರಹವಾಗಿತ್ತು. ಜಮಖಂಡಿ ತಾಲೂಕಿನ 110ಗಳಿಗೆ ಒಂದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಹಿಪ್ಪರಗಿ ಡ್ಯಾಮಿನ ಕ್ರಸ್ಟ್ ಸಮಸ್ಯೆಯಿಂದಾಗಿ ಆ ಭಾಗದಲ್ಲಿ ಸಂಗ್ರಹ ಆಗಬೇಕಾಗಿರ್ತಕ್ಕಂಥ ನೀರಿನ ಸಾಮರ್ಥ್ಯ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ 2.5 TMC ನೀರು ಇರ್ತಿತ್ತು. ಆ ಸಮಸ್ಯೆಯ ಕಾರಣವಾಗಿ ಈಗ 1.5 TMC ನೀರು ಮಾತ್ರ ಇದೆ. ತಾವು ಹಿಡಕಲ್ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಬಿಡಿಸಿಕೊಂಡು ಸಮಗ್ರವಾಗಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಹಿಪ್ಪರಗಿ ಜಲಾಶಯದಲ್ಲಿ ಕಳೆದ 3 ತಿಂಗಳ ಹಿಂದೆ 22ನೇ ಗೇಟ್ ಕಟ್ಟಾಗಿ ಈ ಬಾರಿ 1.5 TMC ನೀರು ಮಾತ್ರ ಸಂಗ್ರಹ ಇದೆ. ಹಿಪ್ಪರಗಿ ಡ್ಯಾಂನ ಹಿನ್ನೀರಿನ ವ್ಯಾಪ್ತಿಯ 111 ಗ್ರಾಮಗಳಲ್ಲೂ ನೀರಿಗೆ ಹಾಹಾಕಾರ ಎದುರಾಗಿದೆ. ಬೆಳೆಗಳಿಗಂತೂ ನೀರು ಇಲ್ವೇ ಇಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಏನ್ ಹೇಳುತ್ತೆ ಕೇಳಿ. ಈ ವರ್ಷ ಹೀಟ್ ವೇವ್ ಇರೋದ್ರಿಂದ, ಬಿಸಿಲಿನ ತಾಪಮಾನ ಅತಿ ಹೆಚ್ಚು ಈ 15 ದಿನಗಳಲ್ಲಿ ಆಗಿರೋದ್ರಿಂದ ಹಿಪ್ಪರಗಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೋದ ವರ್ಷ ಈ ಸಮಯಕ್ಕೆ 1 TMC ಅಷ್ಟು ನೀರು ನಮಗೆ ಕಡಿಮೆ ಆಗಿದೆ. ಹಿಪ್ಪರಗಿ ಜಲಾಶಯದಿಂದ ಸುಮಾರು 3 ಲಕ್ಷ ಹೆಕ್ಟೇರ್ ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಯೋಗ್ಯ ಕೃಷಿಯನ್ನ ಮಾಡ್ತಿರೋದ್ರಿಂದ ಕೃಷಿಗೂ ಸಹ ನೀರು ಅವಶ್ಯಕ ಆಗಿರ್ತದೆ. ಆದರೆ ಈಗ ತಕ್ಕ ಮಟ್ಟಿಗೆ ಸದ್ಯ ಒಂದು ತಿಂಗಳು ಕುಡಿಯುವ ನೀರಿಗಾಗಿ ನಾವು ನೀರನ್ನ ಬಳಕೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಜನರು ಸಹ ಸಹಕರಿಸಬೇಕಾಗ್ತದೆ. ನೀರನ್ನ ಮಿತವಾಗಿ ಬಳಸಬೇಕಾಗ್ತದೆ. ಈಗ 2 ಔಟ್ ಆಫ್ ಕುಡಿಯುವ ನೀರಿನ ಸಮಸ್ಯೆ 2 ತಾಲೂಕಿನಲ್ಲಿ ಸಮಸ್ಯೆ ಇದೆ. ಅದರಲ್ಲಿ 2 ಬಾಡಿಗೆ ಪಡೆದುಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಮಿತವಾಗಿ ತಮ್ಮ ಮುಖಾಂತರ ನಾನು ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕ ಕೇಳ್ತೀನಿ, ನೀರು ಬಹಳ ಅಮೂಲ್ಯವಾದ ಒಂದು ವಸ್ತು. ಹೀಗಾಗಿಬಿಟ್ಟು ಎಲ್ಲರೂ ಮಿತವಾಗಿ ಬಳಸಬೇಕಂತ ಹೇಳ್ತಾ ಇದ್ದೀನಿ.
ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜೀವಜಲಕ್ಕಾಗಿ ಜಾನುವಾರುಗಳಿಗೆ ಸಮಸ್ಯೆಯಾಗ್ತಿದೆ. ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕಿದೆ ಎಂದು ಜನರು ಆಗ್ರಹಿಸಿದ್ದಾರೆ. ಮಂಜುನಾಥ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಇಲ್ಲಿ 50ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ, ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಜಿಲ್ಲಾಧಿಕಾರಿಗಳೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮಿತವಾಗಿ ಬಳಕೆ ಮಾಡಿ ಅಂತೇಳಿ. ಹಾಗಾಗಿ ಈಗ ಗ್ರಾಮಸ್ಥರಿಗೆ ಯಾವ ಥರ ಕಷ್ಟ ಆಗ್ತಿದೆ, ಒಂದು ವೇಳೆ ಮಾನ್ಸೂನ್ ಬೇಗ ಆರಂಭ ಆಗದಿದ್ರೆ ಇನ್ನೂ ಯಾವ ಥರ ಕಷ್ಟಗಳು ಎದುರಿಸಬೇಕಾಗುತ್ತೆ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3 ನದಿಗಳು ಹರಿಯುವಂತದ್ದು, ಕೃಷ್ಣ, ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು. ಈ 3 ನದಿಗಳು ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಜೀವಜಲವನ್ನ ಒದಗಿಸುವಂತಹ ಜೀವನಾಡಿಯಾಗಿದೆ. ಆದ್ರೆ ಈ ಬಾರಿ ಏಪ್ರಿಲ್ ತಿಂಗಳಿನಲ್ಲೇ ಈ 3 ನದಿಗಳಲ್ಲಿ ನೀರಿನ ಕೊರತೆ ಮತ್ತು ಉಂಟಾಗಿರೋದ್ರಿಂದಾಗಿ ನದಿಗಳು ಒಡಲು ಈಗಾಗಲೇ ಬತ್ತಿ ಹೋಗಿತ್ತು. ಇದರಿಂದಾಗಿನೇ ಸುಮಾರು ಏಪ್ರಿಲ್ ತಿಂಗಳಿನಲ್ಲೇ 50ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಮತ್ತು ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬನ್ನ ಬೆಳೆದಿರುವಂತಹ ರೈತರಿಗೂ ಕೂಡ ನೀರಿನ ಕೊರತೆ ಉಂಟಾಗಿತ್ತು. ಆದ್ರೆ ಮೇ ತಿಂಗಳಲ್ಲಿ, ಪ್ರತಿ ವರ್ಷವೂ ಕೂಡ ಮೇ ತಿಂಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಜವಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇತ್ತು. ಈ ಬಾರಿ 1 ತಿಂಗಳು ಮುಂಚಿತವಾಗಿ ನೀರಿನ ಸಮಸ್ಯೆ ಎದುರಾಗಿರೋದ್ರಿಂದ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ ಗಳನ್ನ ಬಾಡಿಗೆಗೆ ತೆಗೆದುಕೊಳ್ಳೋದಾಗಿರ್ಬೋದು ಮತ್ತು ಬೇರೆ ಮಹಾರಾಷ್ಟ್ರಗಳಿಂದ ಬರ್ತಕ್ಕಂತಹ ಇಡಕಲ್ ಜಲಾಶಯದಿಂದ ಬಿಡುವಂತಹ ನೀರನ್ನ ತರಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ 3-4 ತಿಂಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜ್ ನಲ್ಲಿ ಒಂದು ಗೇಟ್ ಕಟ್ ಆಗಿರೋದ್ರಿಂದ ಜಮಖಂಡಿ ಭಾಗದಲ್ಲಿ ಇರ್ತಕ್ಕಂತಹ ಸುಮಾರು 110 ಗ್ರಾಮಗಳಿಗೆ, ರೈತರ ಜಮೀನುಗಳಿಗೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇಲ್ಲಿ ಆ ನೀರನ್ನ ತರಿಸ್ಕೋಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ. ಆದ್ರೆ ಇತ್ತೀಚೆಗೆ 2 ದಿನಗಳ ಹಿಂದೆ ಅಷ್ಟೇ ಕೆಲವೊಂದಿಷ್ಟು ನೀರನ್ನ ಈಗಾಗಲೇ ಹರಿಬಿಡಲಾಗಿದೆ. ಇನ್ನು ಗುಳೇದಗುಡ್ಡ ಮತ್ತು ಇಳಕಲ್ ಭಾಗದಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇಳಕಲ್ ನಗರದಲ್ಲಂತೂ ಕುಡಿಯುವ ನೀರಿನ ಸಮಸ್ಯೆನ ಹೇಳ್ತಿರೋದಂತಾಗಿದೆ. ಯಾಕಂತಂದ್ರೆ ಈಗಾಗಲೇ 2-3 ವರ್ಷಗಳಿಂದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜಾಕ್ವೆಲ್ ಪ್ರಾಬ್ಲಮ್ ನಿಂದಾಗಿ ಎದುರಾಗಿತ್ತು ಮತ್ತು ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ನೀರು ಬರುತ್ತೆ, ಅಲ್ಲಿಯೂ ಕೂಡ ಸಮಸ್ಯೆ ಇರೋದ್ರಿಂದಾಗಿ ಆ ಒಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಕಾರವನ್ನ ನೀಡ್ತಾ ಇಲ್ಲ ಅನ್ನೋ ಆರೋಪವನ್ನ ಅಲ್ಲಿನ ಜನರು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಅಲ್ಲಿನ ಜನರು ಬೀದಿಗೆ ಇಳಿದು ಖಾಲಿ ಕೊಡಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡುವಂತದ್ದು, ರಸ್ತೆ ತಡೆ ನಡೆಸುವಂತದ್ದು ಅನಿವಾರ್ಯತೆ ಆಗಿದೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಮಾತ್ರ ಯಾಕೋ ಲಕ್ಷ್ಯವನ್ನು ವಹಿಸಿ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದಕ್ಕೆ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ. ಇದರಿಂದಾಗಿ ಜನರ ಆಕ್ರೋಶಕ್ಕೆ ಅಧಿಕಾರಿಗಳು ಗುರಿಯಾಗಿರುವಂತದ್ದು. ಇದೇ ತಿಂಗಳಲ್ಲಿ ಅಂದ್ರೆ ಮೇ ಆರಂಭದಲ್ಲೇ ಇದೀಗ ಈ ಒಂದು ಪ್ರಮಾಣ ನೀರಿನ ಸಮಸ್ಯೆ ಈ ಪ್ರಮಾಣದಲ್ಲಿದೆ. ಇದು ಮೇ ಅಂತ್ಯದವರೆಗೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇದೆ. 150ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅಂದಾಜು ಮಾಡಲಾಗಿದೆ. ಯಾಕಂದ್ರೆ 3 ನದಿಗಳಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಜಲಾಶಯ ಖಾಲಿ ಆಗ್ತಾ ಇದೆ, ಕೆರೆ ಕಟ್ಟೆಗಳು ಖಾಲಿ ಆಗ್ತಾ ಇದೆ. ಈಗ ನೀರ್ ಹರಿಸಿ ಅಂತಂದ್ರೆ ನೀರಿನ ಮೂಲನಾದ್ರೂ ಬೇಕಲ್ಲ ಜಿಲ್ಲಾಡಳಿತಕ್ಕೆ ವ್ಯವಸ್ಥೆ ಮಾಡೋದಕ್ಕೆ. ಅದೇನ್ ಸಮಸ್ಯೆ ಆಗ್ತಿದೆ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಏನ್ ಮಾಡ್ಕೋಬಹುದು ಇಲ್ಲಿಗ? ಶರ್ಮಿತಾ ಶೆಟ್ಟಿ, ಸದ್ಯಕ್ಕೆ ಇದೀಗ ಮಂಜುನಾಥ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ತೇರದಾಳ ಶಾಸಕರಾಗಿರುವಂತಹ ಸಿದ್ದು ಸವದಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬಾಗಲಕೋಟೆ ಭಾಗದಲ್ಲಿ 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ, ಕುಡಿಯೋ ನೀರು ಜಾನುವಾರುಗಳಿಗೆ ಸಿಗ್ತಾ ಇಲ್ಲ. ಈಗ ಪರ್ಯಾಯ ವ್ಯವಸ್ಥೆ ಅಂದ್ರೆ ಏನ್ ಸರ್? ನಮಗೂ ಅರ್ಥ ಆಗುತ್ತೆ. ನಾನು ತೇರದಾಳ MLA, ತೇರದಾಳ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತೇನ್ರಿ. ನಾನು ಜಿಲ್ಲೆಯೊಳಗೆ ಜಿಲ್ಲಾ ಮಂತ್ರಿ ಮಾತಾಡ್ತಾರೆ. ಹೇಳಿ. ನನ್ನ ಕ್ಷೇತ್ರದೊಳಗೆ ಇನ್ನೂ 1.5 TMC ನೀರು ಹಿಪ್ಪರಗಿ ಡ್ಯಾಮ್ನ್ಯಾಗ ಅದ ಮೇಡಮ್. ನಮ್ಗೆ ಇನ್ನೊಂದು ಈ ಮೇ ಮುಗಿತಕ ನೀರು ಬರ್ತದ ನಮಗೆಲ್ಲಾ ಸಿಟಿಗಳು, ಜಮಖಂಡಿ ಸಿಟಿ ಹಿಡ್ಕೊಂಡು ಜಮಖಂಡಿ, ಬನಟ್ಟಿ, ತೇರದಾಳ ಇವೆಲ್ಲ ನಮ್ಮ ಕ್ಷೇತ್ರ ಏನ್ ಬರ್ತೈತಿ ಎಲ್ಲಾನು ಸರಿ ಇದಾವ. ಮತ್ತು ನೀರು ವಾರಕ್ಕೆ ಒಂದಿನ ಲೈಟ್ ತೆಗೆದು ಮಾಡಿದೀವಿ ನೀರು ಉಳಿಸ್ಲಾಕ. ಮತ್ತೆ ಏನ್ ಕೊರತೆ ಇಲ್ಲ ಮೇಡಮ್. ಈಗ ಸದ್ಯ ನನ್ನ ಕ್ಷೇತ್ರ ಪೂರ್ತಿ ಕೊರತೆ ಇಲ್ಲ. ಹಳ್ಳಿಗಳೇ ಐತಿ, ಹಳ್ಳಿಗಳಿಗೆ ಕನೆಕ್ಷನ್ ಇಲ್ಲ. ಮಲ್ಟಿ ವಿಲೇಜ್ ಮುಗುದಿಲ್ಲ ಕೆಲವೊಂದ್ ಕಡೆ. ಮಲ್ಟಿ ವಿಲೇಜ್ ಇದ್ದಲ್ಲಿ ಪ್ರಾಬ್ಲಮ್ ಇಲ್ಲ. ಜಲಧಾರೆ ನಡೆದೈತಿ, ಜಲಧಾರೆ ಇದ್ದೊಳಗ ಮುಂದೆ ಇನ್ನೂ ಮುಗ್ದಿಲ್ಲ ಅದು ಸ್ಕೀಮ. ಎಲ್ಲಿ ಅವಶ್ಯಕತೆ ಬೀಳದೈತಿ ಬೋರ್ ಹಾಕ್ಸ್ತೀವಿ, ಇಲ್ಲ ಪೈಪ್ಲೈನ್ ಮಾಡ್ತೀವಿ, ಇಲ್ಲಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಈಗ ನೀರ್ ಖಾಲಿ ಆಗಿರೋದು ಏಪ್ರಿಲ್ ನಲ್ಲಿ ಇದೆ ಫಸ್ಟ್ ಟೈಮ್ ಸರ್. ಏಪ್ರಿಲ್ ನಲ್ಲಿ ಖಾಲಿ ಆಗಿರೋದು, ಈಗ ಮೇ ಎಂಟ್ರಿ ಆಗಿದೆ. ಖಾಲಿ ಆಗಿಲ್ಲ ಅಂತ ಹೇಳ್ತಾರೆ ಮೇಡಮ್, ನೀವು ಖಾಲಿ ಆಗೈತೆ ಅಂತ ಹೇಳ್ತಾರೆ. ಬಾಗಲಕೋಟೆ 1.5 TMC ನೀರದ, 1.5 TMC ನೀರದ ನಮಗೆ. ಓಕೆ, ಬಾಗಲಕೋಟೆಗೆ ಹಿಡಕಲ್ ಜಲಾಶಯ ನೀರು ಬಿಟ್ಟಾರಲ್ಲ. ಅಲ್ಲ, ಡ್ಯಾಮ್ ನಲ್ಲಿ ನೀರಿನ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. ಇಷ್ಟು ವರ್ಷ ಕಂಪೇರ್ ಮಾಡಿದ್ರೆ ಏಪ್ರಿಲ್ ಟೈಮ್ ನಲ್ಲಿ ಇಷ್ಟು ಕಮ್ಮಿ ಆಗಿದ್ದು ಇಲ್ಲ ಮೇಡಮ್. ಇನ್ನ ಈ ವರ್ಷ ಚೆನ್ನಾಗದ ನೀರು. ಹೌದಾ? ಖಾಲಿ ಆಗಿಲ್ಲ. ಇನ್ನೊಂದ್ಸಲ ನೀರು ಬಿಡ್ಬೋದು ಬಾಗಲಕೋಟೆ ತಕ, ಅಷ್ಟದ ನೀರು. ಓಕೆ, ಹಾಗಾದ್ರೆ ನೀವ್ ಹೇಳ್ತಿರೋದು ಹಿಪ್ಪರಗಿ ಜಲಾಶಯದಲ್ಲಿ
ಓಕೆ, ಹಿಪ್ಪರ್ಗಿ ಜಲಾಶಯದಲ್ಲಿ ಇನ್ನೂ 1.5 TMC ನೀರಿದೆ. ಮಳೆಗಾಲ ಆರಂಭ ಆಗೋ ತನಕ ಏನ್ ಸಮಸ್ಯೆ ಆಗಲ್ಲ ಹಂಗಾರೆ? ಮೇ ಮುಗಿತಕ ಮುಂದೆ ಜೂನ್ ಜಗಿತಂದ್ರೆ ಮತ್ತೆ ಸಮಸ್ಯೆ ಆಗ್ತದ. ಅದೇ ಓಕೆ, ಅಷ್ಟೊತ್ತಿಗೆ ಮಾನ್ಸೂನ್ ನಾವು ಎಂಟ್ರಿ ಕಂಟ್ರೋಲ್ ಆಗಿರುತ್ತೆ. ಮಾಡಾತಿದೀವಿ. ವೇಆಪರೇಷನ್ ಆಕತಿ ಮತ್ತೆ ಬಿಸಿಲು ಭಾರಿ ಬಿಸಿಲು ಅದಲ್ಲ, ಅದಕ್ಕೆ ಕರೆಂಟ್ ಜಾಸ್ತಿ ತೆಗದಿ ರೈತರಿಗೆ ನೀವು ಕುಡಿಯಾಕ ನೀರು ಬೇಕಪ್ಪ, ನೀವು ಸ್ವಲ್ಪ ನೀರು ಬೆಳಿಗ್ಗೆ ಉಳಿಸ್ಕೊಂಡು ಸಣ್ಣಂಗೆ ಅಂತ ಹೇಳಿದ್ವಿ. ಓಕೆ ಓಕೆ ಫೈನ್. ಜಿಲ್ಲಾಡಳಿತನೂ ಅದೇ ಮನವಿ ಮಾಡಿದೆ. ಇನ್ನಷ್ಟು ಸಮಸ್ಯೆ ಆದ್ರೆ ನೋಡೋಣ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ಶಾಸಕರು ಹೇಳ್ತಾ ಇದ್ರು ಅಂಥದ್ದೇನು ತೀರಾ ಸಮಸ್ಯೆ ಆಗಿಲ್ಲ ತೇರದಾಳ ಭಾಗದಲ್ಲಿ. ಬಾಗಲಕೋಟೆಯಲ್ಲಿ ಅಂದ್ರೆ ಬೇರೆ ಬೇರೆ ಕಡೆ ಸಮಸ್ಯೆ ಆಗಿರ್ಬೋದೇನೋ, ಅಂದ್ರೆ ನೀರೇ ಖಾಲಿ ಆಗಿದೆ ಅನ್ನೋ ತರದ್ ಏನೂ ಸಮಸ್ಯೆಗಳಿಲ್ಲ ಅಂತ ಶಾಸಕರೇ ಹೇಳ್ತಾ ಇದ್ದಾರೆ. ಸುದ್ದಿಯ ಫಾಲೋಅಪ್ ಅನ್ನ